ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಪುಷ್ಯಮಾಸ 20/12/25 18/1/26 ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಗೋಚಾರ ಅತ್ಯದ್ಭುತವಾಗಿ ಈ ಒಂದು ಧನುರಾಶಿಯಿಂದ ಮೀನರಾಶಿಯವರಿಗೆ ಗೋಚರವಾಗ್ತಾ ಇರುವಂಥದ್ದು. ಉತ್ತರಾಯಣ ಪುಣ್ಯಕಾಲವು ಪ್ರಾರಂಭವಾಗುವಂತಹ ಒಂದು ವ್ಯವಸ್ಥೆ ಈ ಒಂದು ಪುಷ್ಯ ಮಾಸದಲ್ಲಿ ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಿರುವಂಥದ್ದು. 20/12/25 ಶುಕ್ರ ಗ್ರಹವು ಧನುರಾಶಿಯನ್ನು ಪಾಡ್ಯದಂದು ಈ ಒಂದು ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 12/1/26 ಶುಕ್ರನು ಮಕರ ರಾಶಿಯನ್ನು ನವಮಿಯಂದು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 29/12/25 ಬುಧವಾರ ಧನುರಾಶಿಯನ್ನು ದಶಮಿಯಂದು ಬುಧನು ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ, ಆ ಬುಧನು 17/1/26 ಬುಧಗ್ರಹವು ಮಕರ ರಾಶಿಯನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂಥದ್ದು ಆ ಒಂದು ಚತುರ್ದಶಿಯಂದು. 14/1/26 ರವಿಯು ಮಕರ ರಾಶಿಯನ್ನು ಏಕಾದಶಿಯಂದು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ವಿಶಿಷ್ಟವಾಗಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ, ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆಯೇ 15/1/26 ಕುಜಗ್ರಹವು ಮಕರ ರಾಶಿಯನ್ನು ದ್ವಾದಶಿಯಂದು ಧನುರಾಶಿಯಿಂದ ಪ್ರವೇಶ ಮಾಡುತ್ತಿರುವಂಥದ್ದು. ನಂತರ 3/1/26 ಪೂರ್ಣಿಮೆ ಈ ಒಂದು ಮಿಥುನ ರಾಶಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಪೂರ್ಣಿಮೆ ಇರುವಂಥದ್ದು. 18/1/26 ಈ ಅಮಾವಾಸ್ಯೆ ಧನು ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಅಮಾವಾಸ್ಯೆ ಕಂಡುಬರುವಂಥದ್ದು. ಇದು ಪುಷ್ಯ ಮಾಸದ ಗ್ರಹ ವೈಶಿಷ್ಟ್ಯತೆ. ಗುರುವು ಮಿಥುನ ರಾಶಿಯಲ್ಲಿಯೇ, ಕೇತುವು ಸಿಂಹ ರಾಶಿಯಲ್ಲಿಯೇ, ರಾಹುವು ಕುಂಭರಾಶಿಯಲ್ಲಿ ಮತ್ತು ಶನೈಶ್ಚರನು ಯಥಾಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು. ಮಿಥುನ ರಾಶಿ ಸಂಜಾತರೆಲ್ಲರಿಗೂ ಕೂಡ ಪುಷ್ಯ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿಥುನ ರಾಶಿಯ ಅಧಿಪತಿಯಾದಂತಹ ಬುಧನು 6ನೇ ಮನೆಯಿಂದ 7ನೇ ಮನೆಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. 7ನೇ ಮನೆಯ ಅಧಿಪತಿಯಾದಂಥ ಗುರುವು ಇದೇ ಮಿಥುನ ರಾಶಿಯಲ್ಲಿ ಇದ್ದು ಅಲ್ಲಿಯೇ ಪೌರ್ಣಿಮೆ ಸಂಭವಿಸುವಂಥದ್ದು ಮತ್ತು ಬುಧನಿದ್ದರೆ ಆ ಒಂದು ಅಮಾವಾಸ್ಯೆ ಆಗ್ತಾ ಇರುವಂಥದ್ದು ಈ ಒಂದು ಪುಷ್ಯ ಮಾಸದಲ್ಲಿ. ಇದರ ಅತ್ಯಂತ ವಿಶಿಷ್ಟವಾದ ಫಲ ಏನಿರಬಹುದು ಎಂಬುದಾಗಿ ಚಿಂತನೆ ಮಾಡಿದಾಗ, ಮೊದಲನೇದಾಗಿ ಈ ದಶಮಾಧಿಪತಿಯಾದಂತಹ ಮತ್ತು ಸಪ್ತಮಾಧಿಪತಿಯಾದಂತಹ ಗುರುವು ಸ್ವರಾಶಿಯಲ್ಲಿ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಇರುವುದರಿಂದಾಗಿ ಅನೇಕರಿಗೆ ವಿವಾಹ ಯೋಗ, ಪ್ರೇಮಿಗಳಿಗೆ ಪ್ರೇಮ ಯೋಗ, ಉತ್ತಮ ಸಂಗಾತಿಯ ಯೋಗ ಲಭ್ಯವಾಗುವಂಥ ಮಹಾಲಕ್ಷಣ. ಇನ್ನೂ ಅನೇಕರಿಗೆ ಮಹಾ ಉದ್ಯೋಗದ ಲಕ್ಷಣ, ಒಂದು ಉದ್ಯೋಗವನ್ನು ಬಿಟ್ಟು ಇನ್ನೊಂದು ಉದ್ಯೋಗವನ್ನು ಸೇರುವ ಲಕ್ಷಣ ಕೆಲವರಿಗಾದರೆ ಉದ್ಯೋಗದಲ್ಲಿ ಮೇಲ್ಮಟ್ಟದ ಒಂದು ಉದ್ಯೋಗ ಲಭ್ಯವಾಗುವಂಥ ಯೋಗ ಕೂಡ ಈ ಒಂದು ಗುರುವಿನ ಒಂದು ಸಾನ್ನಿಧ್ಯದಿಂದ ಕಂಡುಬರುವಂಥದ್ದು. ಗುರು ಮತ್ತು ಪೌರ್ಣಿಮೆಯ ದಿನ ಅತ್ಯುತ್ತಮವಾದ ಆರ್ದ್ರ ನಕ್ಷತ್ರದ ದಿನ, ಪೌರ್ಣಿಮೆಯ ದಿನ ವಿಶೇಷವಾಗಿ ಅಂದರೆ 3/1/26 ವಿಶೇಷವಾಗಿ ಅನುಷ್ಠಾನವನ್ನು ಮಾಡುವುದರಿಂದಾಗಿ ಆ ಗಜಕೇಸರಿ ಯೋಗದ ಫಲವನ್ನು ಪಡೆಯುವಂಥ ಯೋಗ. ಇದಕ್ಕೆ ನಿಮ್ಮ ತಾಯಿ ತಂದೆ ಗುರು ಗಣಪತಿಯನ್ನು ನಮಿಸಿ ಕುಲದೇವತಾ ಆರಾಧನೆಯನ್ನು ಕೂಡ ಮಾಡಿಕೊಳ್ಳುವಂಥದ್ದು ಮತ್ತು ನಿಮ್ಮ ಮೂಲ ಗುರು ಉಪದೇಶದಿಂದ ಪಡೆದಂತಹ ಮಂತ್ರಗಳಿದ್ದಲ್ಲಿ ಅಥವಾ ಗುರು ಮಾರ್ಗದರ್ಶನದಿಂದ ನಿಮ್ಮ ಚಿಂತನೆಗಳಿದ್ದಲ್ಲಿ ಆ ಹೊತ್ತಿನಲ್ಲಿ ಅನುಷ್ಠಾನಗೊಳಿಸಿಕೊಳ್ಳುವುದು ಒಳ್ಳೆಯದು. ಯಾವುದೇ ಉತ್ತಮವಾದ ಸಾಧನೆಗೋಸ್ಕರವಾಗಿ ನೀವು ಮಾಡುವ ಕೆಲಸವನ್ನು ಈ ಪೌರ್ಣಿಮೆ ದಿವಸ ಮಾಡಿದಾಗ ಅದು ಅತ್ಯುತ್ತಮವಾದ ಫಲ ನೀಡುವ ಲಕ್ಷಣಗಳಿವೆ. ಈ ಗುರುವಿನ ಒಂದು ಪ್ರಾಧಾನ್ಯತೆಯಿಂದಾಗಿ ಉದ್ಯೋಗದಲ್ಲಿ ಉತ್ತಮವಾದ ಯೋಗದೊಂದಿಗೆ ವಿವಾಹದಲ್ಲಿಯೂ ಮತ್ತು ಗಂಡ ಹೆಂಡತಿಯರಲ್ಲಿ ಉತ್ತಮ ಸಾಮರಸ್ಯತೆ, ಮಹಾ ಸಾಧನಾ ಯೋಗ ಆಗುತ್ತದೆ. ಹಾಗೆಯೇ ಸಪ್ತಮದಲ್ಲಿಯ ಅಮಾವಾಸ್ಯೆ ಏನಿದೆ, ಆ ರಾಶಿಯ ಅಧಿಪತಿಯ ಬುಧನ ಜೊತೆಗೆ ಇರುವಂಥದ್ದು, ಇದು ಆಧ್ಯಾತ್ಮಿಕವಾದ ಒಂದು ಬೌದ್ಧಿಕ ಮಟ್ಟವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಲ್ಲಂತಹ ಮಹಾಯೋಗ. ಈ ಒಂದು ಸಂದರ್ಭದಲ್ಲಿ ಮಾಡಿದ ಅನುಷ್ಠಾನದ ಬಲದಿಂದ
ಮತ್ತು ಗುರು ಮಾರ್ಗದರ್ಶನದಿಂದ ತೆಗೆದುಕೊಳ್ಳುವ ಉತ್ತಮ ನಿರ್ಧಾರ ಅತ್ಯಂತ ಜೀವನ ಮಟ್ಟದಲ್ಲಿ ಆಧ್ಯಾತ್ಮಿಕ ಸಾಧನೆ ಮತ್ತು ಲೌಕಿಕ ಸಾಧನೆ ಎರಡನ್ನೂ ಮಾಡುವಂತಹ ಮಹಾಯೋಗವನ್ನು ಈ ಪುಷ್ಯಮಾಸ ಈ ಬಾರಿಯೂ ಕೂಡ ನಿಮಗೆ ಅತ್ಯುತ್ತಮವಾದ ರೀತಿಯಲ್ಲಿ ನೀಡ್ತಾ ಇದೆ. ಇದು ಅತ್ಯಂತ ಸಂತೋಷಕರ ವಿಚಾರ. ಸಾಧನೆ ಮಾಡಿ ಖಂಡಿತವಾಗಿಯೂ ಫಲ ಕರ್ಮಣ್ಯೇವಾಧಿಕಾರಸ್ಥೆ. ಆ ಕರ್ಮವನ್ನು ನೀವು ಮಾಡಿದಾಗ ಭಗವಂತ ಸಂಪೂರ್ಣವಾದ ಫಲವನ್ನು ಖಂಡಿತ ನೀಡಬಲ್ಲ. ಹಾಗಾಗಿ ಈ ಒಂದು ರಾಶಿಯ ಅಧಿಪತಿಯು ಬುಧನು ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾ ಇರುವಂಥದ್ದು ಇಲ್ಲಿ ಬೌದ್ಧಿಕವಾಗಿ ಹಿನ್ನಡೆ ಆಗ್ತಕ್ಕಂತಹ ಅಂಶಗಳು. ಬುಧ ಮಕರ ರಾಶಿಗೆ ಪ್ರವೇಶ ಮಾಡಿದರು. ಅಲ್ಲಿ ರವಿಯೂ ಕೂಡ ಅಷ್ಟಮದಲ್ಲಿ ಕಂಡುಬರುವಂಥದ್ದು. ಶುಕ್ರನು ವ್ಯಾಸ್ತನಾಗಿ ಕಾಣುವಂಥದ್ದು. ರಾಹು ಪೀಡಿತವಾದ ಗ್ರಹಗಳಾಗಿ ಶುಕ್ರ ರವಿ ಕುಜ ಬುಧರು ಕಂಡುಬರುವುದರಿಂದಾಗಿ ಯಾರ ಜಾತಕದಲ್ಲಿ ಈ ಗ್ರಹಗಳೆಲ್ಲವೂ ಕೂಡ ರಾಹು ಪೀಡಿತವಾಗಿಯೋ ಕೇತು ಪೀಡಿತವಾಗಿದ್ದಾಗ ಈ ಒಂದು ಪುಷ್ಯ ಮಾಸದ ಉತ್ತಮ ಫಲವು ಸಂಪೂರ್ಣವಾಗಿ ಕಡಿಮೆ ಆಗುವಂತಹ ಲಕ್ಷಣಗಳು ಈ ಒಂದು ಗ್ರಹಸ್ಥಿತಿಯಿಂದ ಉಂಟಾಗಬಲ್ಲದು. ಆದ್ದರಿಂದಾಗಿ ನೀವು ನಿಮ್ಮ ತಾಯಿ, ತಂದೆ, ಗುರು ಗಣಪತಿಯ ಆರಾಧನೆಯೊಂದಿಗೆ ಕುಲದೇವತಾ ಆರಾಧನೆ, ಈಶ್ವರ ಆರಾಧನೆ, ದುರ್ಗಿ ಆರಾಧನೆ, ಆಂಜನೇಯನ ಆರಾಧನೆ ಇವೆಲ್ಲವನ್ನು ಮಾಡುವುದರಿಂದ ಆ ಒಂದು ಒಳ್ಳೆಯ ಫಲವನ್ನು ಮತ್ತೆ ಪಡೆಯುವುದಕ್ಕೆ ನೀವು ಸಮರ್ಥರಾಗ್ತೀರಿ. ಇಷ್ಟೆಲ್ಲ ದೇವರ ಆರಾಧನೆಯನ್ನು ಹೇಗೆಲ್ಲ ಮಾಡಬೇಕು ಅನ್ನೋ ಚಿಂತನೆ ಇದೆ ನಿಮಗೆ. ಹಾಗಾಗಿ ರಾಹುವಿನಿಂದ ಪೀಡಿತವಾದ ಗ್ರಹಗಳಿಗೆ ಈ ಎಲ್ಲವೂ ದೋಷಗಳು ಬರುವುದರಿಂದಾಗಿ ಆ ಪ್ರತ್ಯೇಕ ಗ್ರಹದ ದೋಷ ನಿವಾರಣೆಗೆ ಒಂದೊಂದು ದೇವರನ್ನು ಆರಾಧನೆ ಮಾಡಿದಷ್ಟೇ ಫಲ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ನಿಮಗೆ ಲಭ್ಯ ಆಗುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ಆ ಒಂದು ನಾಗಶಕ್ತಿ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ನಾಗಯಜ್ಞೋಪವೀತಿನೇ ನಮಃ ಅಂತ ಏನು ಹೇಳ್ತಾರೆ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ, ಮುದ್ಗಲ ಪುರಾಣದಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. ಅದನ್ನೇ ಅಷ್ಟೋತ್ತರದಲ್ಲಿ ನಾಗಯಜ್ಞೋಪವೀತಿನೇ ನಮಃ ಅಂತ ಹೇಳಿದರೆ, ಈ ನಾಗಯಜ್ಞೋಪವೀತ ಗಣಪತಿಯ ನಾಗಶಕ್ತಿ ವಿನಾಯಕನ ಆರಾಧನೆಯ ಸಣ್ಣ ಕ್ರಮವನ್ನು ಈ ವಿಡಿಯೋದ ಕೊನೆಯಲ್ಲಿ ನಾವು ಹಾಕ್ತೇವೆ. ಆಗ ನಿಮ್ಮ ಕುಲದೇವತಾ ಆರಾಧನೆಯನ್ನು ಮಾಡಿದ ಮೇಲೆ ಆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡೋದರಿಂದ ಈ ಕೇತು ದೋಷದ ನಿವಾರಣೆ, ನಾಗದೋಷದ ನಿವಾರಣೆ, ರಾಹು ದೋಷದ ನಿವಾರಣೆ ಜೊತೆಗೆ ಈ ಎಲ್ಲ ಗ್ರಹ ಪೀಡಿತರಾದಂತಹ ಕೇತು ಪೀಡಿತ ಗುರುವಿನ ದೋಷವಿರಬಹುದು ಅಥವಾ ರಾಹು ಪೀಡಿತ ಶುಕ್ರ ರವಿ ಕುಜ ಬುಧಾದಿಗಳ ಗ್ರಹಗಳ ದೋಷ ನಿವಾರಣೆಗಳಿರಬಹುದು. ನಿಮ್ಮ ರಾಶಿಗೆ ಬೇರೆ ಬೇರೆ ಫಲವನ್ನು ಕೊಡ್ತಕ್ಕಂತಹ ಈ ಒಂದು ಗ್ರಹ ಸ್ಥಿತಿಗಳು ಅದರಿಂದ ಉಂಟಾಗುವ ದೋಷದ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ಅತ್ಯುತ್ತಮವಾದ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಅಂತಹ ಫಲವನ್ನು ಪಡೆಯೋದಕ್ಕೆ ನಮ್ಮ ವಿಡಿಯೋದ ಕೊನೆಯಲ್ಲಿ ಲಕ್ಕಿ ಕಾಮೆಂಟ್ ಸೆಕ್ಷನ್ ನಂತರದಲ್ಲಿ ಈ ಒಂದು ವಿಡಿಯೋವನ್ನು ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿರ್ತೇವೆ. ದಯವಿಟ್ಟು ಅನುಷ್ಠಾನ ಮಾಡಿ ಉತ್ತಮ ಫಲ ಪಡೆಯುವಂಥ ಮುಂದಿನ ಹೆಜ್ಜೆ ಇಡಿ. ಇನ್ನು ಶನೈಶ್ಚರ ಮತ್ತು ಇಲ್ಲಿ ರಾಹು, ಈ ರಾಶಿಯಿಂದ ದಶಮದಲ್ಲಿರುವಂತಹ ರಾಹು ಉದ್ಯೋಗದ ವ್ಯವಸ್ಥೆಗೆ ಅನೇಕ ತೊಂದರೆಗಳನ್ನು ಉಂಟು ಮಾಡುವ ಲಕ್ಷಣಗಳಿದೆ. ಹಾಗಾಗಿ ನಿಮ್ಮಲ್ಲಿ ಗುರುಬಲವನ್ನು ಹೆಚ್ಚಿಗೆ ಮಾಡಿಕೊಂಡು ಶನೈಶ್ವರನ ಉತ್ತಮವಾದ ಫಲವನ್ನು ಪಡೆಯುವಂಥ ದಿಕ್ಕಿನಲ್ಲಿ ಉದ್ಯೋಗಾಧಿಪತಿಯಾದ ಶನೈಶ್ವರನ ಅನುಗ್ರಹಕ್ಕಾಗಿ ಶಿವಾರಾಧನೆ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ತುಂಬ. ವಿದ್ಯಾ ವಿವಾಹ ಯಜ್ಞಾನ, ವಿದ್ಯೆ ಇರ್ಬೋದು, ವಿವಾಹ ಇರ್ಬೋದು, ಯಜ್ಞ ಅಂದರೆ ಎಲ್ಲ ಯಾಗ ಯಜ್ಞಾದಿಗಳಿರ್ಬೋದು, ಅಥವಾ ನೀವು ಮಾಡುವ ವೃತ್ತಿಯೂ ಒಂದು ಯಜ್ಞ. ಆ ಯಜ್ಞಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ಸಾಗಬೇಕು ಅಂದರೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಬೇಕು. ಏಕಾದಶಾಧಿಪತಿಯಾದ ಕುಜನು ಲಾಭದಾಯಕನಾಗಿದ್ದು ಕೆಲವು ದಿವಸಗಳವರೆಗೆ ಈ ಒಂದು ಧನುರಾಶಿಯಲ್ಲಿ ಇರುವಾಗ ಉತ್ತಮ ಫಲ ನೀಡಬಲ್ಲ. ನಂತರದಲ್ಲಿ ಲಾಭಾಂಶ ಕಡಿಮೆಯಾಗುವ ಯೋಗ. ಹಾಗಾಗಿ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ. ವ್ಯಯಾಧಿಪತಿಯಾದಂತಹ ಶುಕ್ರನು ಅವನು ಪಂಚಮಾಧಿಪತಿಯೂ ಆಗುವುದರಿಂದಾಗಿ ವಿದ್ಯೆಯಲ್ಲಿ ಅನೇಕ ಕೌಶಲ್ಯಗಳುಳ್ಳವರು ಈ ಒಂದು ಶುಕ್ರನು ರವಿಯಿಂದ ಅಸ್ತನಾಗುವಂತಹ ಸಂದರ್ಭದಲ್ಲಿ ನಿಮ್ಮ ಕೌಶಲ್ಯಕ್ಕೆ ಬೆಲೆ ಬರದಂತಹ ಅವಸ್ಥೆಗಳಾಗ್ಬೋದು. ಸ್ಕಿಲ್ಫುಲ್ಲಾಗಿ ಸ್ಟಡಿ ಮಾಡಲಿಕ್ಕೆ ಹಿನ್ನಡೆ ಆಗ್ಬೋದು. ಅಂದರೆ ಕೇವಲ ಹಾರ್ಡ್ ವರ್ಕ್ ಆಗ್ಬೋದು, ಸ್ಮಾರ್ಟ್ ವರ್ಕ್ ಆಗದೇ ಇರ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಿ, ಈ ಒಂದು ನಿಮ್ಮ ಅಧ್ಯಯನ ಎನ್ನುವುದು ಸಂಪೂರ್ಣವಾಗಿ ಸ್ಮಾರ್ಟ್ ವರ್ಕ್, ಕೌಶಲ್ಯಯುಕ್ತವಾದಂತಹ ಒಂದು ವ್ಯವಸ್ಥೆಯಲ್ಲಿ ಅಧ್ಯಯನವನ್ನು ಮಾಡಬೇಕು. ಆಗ ಉತ್ತಮವಾದ ಫಲ ಲಭ್ಯವಾಗುತ್ತೆ. ಇಂತಹ ಒಂದು ಅದ್ಭುತ ಫಲವನ್ನು ಪುಷ್ಯ ಮಾಸದಲ್ಲಿ ನೀವೆಲ್ಲ ಪಡೆಯಿರಿ ಎಂಬುದಾಗಿ ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಯಿಂದ ಖಂಡಿತವಾಗಿಯೂ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಮಸ್ತೆ. ಈಗ ಮಾರ್ಗಶಿರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಇಲ್ಲಿ ನೋಡಿ, ತುಳುನಾಡ ಕುಮಾರಿ ಎನ್ನುವರು ಒಂದು ಕಾಮೆಂಟ್ ಹಾಕಿದ್ದಾರೆ. ನಾನು ಮೊದಲ ಬಾರಿ ನಿಮ್ಮ ವಿಡಿಯೋ ವೀಕ್ಷಿಸುತ್ತಿದ್ದೇನೆ.
ನನ್ನ ಪ್ರಶ್ನೆ, ನನಗೆ 43 ವರ್ಷದವರೆಗೆ ಎಷ್ಟೇ ಕಷ್ಟ ಬಂದರೂ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದೆ ತುಂಬ ಇಷ್ಟದಿಂದ ಪೂಜೆ ಮಾಡುತ್ತಿದ್ದ ನನಗೆ ಈಗ ದೇವರಿಗೆ ಕೈ ಮುಗಿಯಲು ಕೂಡ ಮನಸ್ಸಾಗುವುದಿಲ್ಲ, ಯಾಕೆ ಅನ್ನುವ ಪ್ರಶ್ನೆ ಮಾಡಿದ್ದಾರೆ. ಅವರ ಕಮೆಂಟ್ ಕೆಳಗಡೆನೆ ಶ್ರೀ ಮುಳುಗುಂದ ಅವರು ಕಾಮೆಂಟ್ ಮಾಡಿದ್ದಾರೆ. ಸರ್ ನಮಸ್ಕಾರ ಮುಳುಗುಂದ ಸ್ವಾಮಿ ಅವರೇ. ಇಲ್ಲಿ ಶ್ರೀ ಮುಳುಗುಂದ ಎನ್ನುವಂತಹ ಹೆಸರು ಇಲ್ಲಿ ಕಂಡು ಬರ್ತಾ ಇದೆ ಚಾನಲಲ್ಲಿ. ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಸರ್ ನಿಮ್ಮ ಕಮೆಂಟ್ ನಾವು ಓದ್ತಾ ಇದ್ದೇವೆ. ನಮಸ್ಕಾರ ಗುರುಜಿ, ನೀವು ಧ್ಯಾನ ಮತ್ತು ಸಾಧನೆ ಮಾಡುವ ಮಹತ್ವದ ಕುರಿತು ಹಾಗೆಯೇ ಕೋಪವನ್ನು ತೊರೆದು ಶಾಂತವಾಗಿರುವ ಬಗ್ಗೆ ಅನೇಕ ಬಾರಿ ಉಪದೇಶಿಸಿದ್ದೀರಿ. ನಿಮ್ಮ ಈ ಅಮೂಲ್ಯ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಅತೀವ ಪರಿಣಾಮಕಾರಿಯಾಗಿದೆ. ನಾನು ಪ್ರತಿದಿನ ಧ್ಯಾನದಲ್ಲಿ ಸಮಯ ಕಳೆಯುತ್ತಿದ್ದು ಅದು ನನಗೆ ಅಪಾರ ಶಕ್ತಿ ಮತ್ತು ಆಂತರಿಕ ಶಾಂತಿಯನ್ನು ನೀಡುತ್ತಿದೆ. ನಿಮ್ಮಂತಹ ಮಹಾನ್ ಗುರುಗಳಿಂದ ಇಂತಹ ದಿವ್ಯ ಮಾರ್ಗದರ್ಶನ ದೊರೆಯುತ್ತಿರುವುದಕ್ಕೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಬರೆದಿದ್ದಾರೆ. ಅಂದರೆ ತುಳುನಾಡು ಕುಮಾರಿಯವರೇ, ನಮ್ಮ ಚಾನಲಿಗೆ ಹೋಗಿ ನಮ್ಮ ಅನೇಕ ವಿಡಿಯೋಗಳನ್ನು ನೋಡುವುದರಿಂದ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಲಭ್ಯವಾಗುತ್ತೆ. ಇವರಂತೆಯೇ ಆಂತರಿಕವಾದ ಶಾಂತಿಯನ್ನು ಪಡೆಯೋದಕ್ಕೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಜೀವನವನ್ನು ಸುಗಮವಾಗಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಮುಳುಗುಂದ ಸ್ವಾಮಿಯವರ ಈ ಒಂದು ಮುಳುಗುಂದ ಅವರ ಒಂದು ಕಾಮೆಂಟ್ ನಿಮಗೆ ಉತ್ತರವನ್ನು ನೀಡಿದೆ. ಹಾಗೆಯೇ ಇನ್ನು ಕೆಲವರು ಈ ಒಂದು ನಿಮ್ಮ ಜ್ಯೋತಿಷ್ಯವನ್ನು ನೋಡುವುದರಿಂದ ಯಾರಿಗೆ ಉಪಕಾರ ಇದೆ ಅಂತ ಕೇಳಿದವರು ಇದ್ದಾರೆ. ಹಾಗಾಗಿ ಇವರು ಇಂತಹ ಆ ರೀತಿಯಾದ ಕಮೆಂಟ್ ಮಾಡಿದವರು ಅದರ ಕೆಳಗಡೆಯ ಮತ್ತು ಮೇಲ್ಗಡೆಯ ಕಾಮೆಂಟ್ಗಳನ್ನು ಓದಿದರೆ ಯಾರ್ಯಾರಿಗೆ ಅದು ಉಪಕಾರ ಆಗಿದೆ ಅನ್ನೋದು ಖಂಡಿತವಾಗಿಯೂ ನಿಮಗೆ ತಿಳಿಯುತ್ತೆ. ಯಾರು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವರಿಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಇಷ್ಟೇ ಸ್ವಾಭಾವಿಕವಾದ ಸರಳವಾದ ಉತ್ತರ. ಮುಳುಗುಂದ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ಇನ್ನು ಮುಂದಿನ ಒಂದು ಕಾಮೆಂಟನ್ನು ನೋಡ್ತಾ ಹೋದರೆ ಶ್ರೀನಿವಾಸ ಮೂರ್ತಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನನ್ನ ಮಗನು ನನಗೆ ಸುಮ್ಮನೆ ನನ್ನನ್ನು ದ್ವೇಷ ಮಾಡ್ತಾನೆ, ಹಾಗಂತ ಅವನಿಗೆ ನಾನು ಬಿಟ್ಟಿರೋ ಶಕ್ತಿ ಇಲ್ಲ, ಪ್ರೀತಿ ಇದೆ. ಆದರೂ ಆಗಾಗ ನನ್ನ ಹತ್ರ ಮಾತು ಬಿಡೋದು, ದೂರ ಆಗೋದು, ಈ ರೀತಿಯಾಗಿ ಮಾಡ್ತಾನೆ. ಇದು ನನಗೂ ಅವನಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಇದಕ್ಕೇನು ಕಾರಣ ಗುರುಜಿ, ಇದೇನು ಮಾಡಬೇಕು ಅಂತ ಕೇಳಿದರೆ, ಖಂಡಿತವಾಗಿಯೂ ಒಂದು ತಂದೆಯ ಒಂದು ಅಳಲನ್ನು ತೋಡಿದಿರ. ಇಂತಹ ಒಂದು ಸ್ಥಿತಿಗತಿಗಳು ಕೇವಲ ನಿಮಗೊಂದೇ ಅಲ್ಲ, ಸಾಮಾನ್ಯ ವಯಸ್ಕರಾಗ್ತಾ ಬಂದಂತಹ ಮಕ್ಕಳು ತಂದೆಯನ್ನು ತಿರಸ್ಕಾರ ಮಾಡದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ವಿಧಿವಿಧಾನಗಳು ಇತ್ತೀಚಿನ ದಿನದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ಒಂದು ನ್ಯೂನ್ಯತೆ ಅಂತ ಕೂಡ ಅದನ್ನು ನಾನು ಕರಿತೀನಿ. ಯಾಕೆ ಶಿಕ್ಷಣ ಕ್ಷೇತ್ರದಲ್ಲಿಯೇ ನಾನಿದ್ದು ನೋಡಿರುವಂಥ ಸತ್ಯ ಕೂಡ ಇದೆ. ಹಾಗೆಯೇ ಯಾರ ಜಾತಕದಲ್ಲಿ ರವಿಗ್ರಹ ಸರಿ ಇರುವುದಿಲ್ಲವೋ, ಪಿತೃಸ್ಥಾನದ ಅಧಿಪತಿ ಸರಿ ಇರೋದಿಲ್ಲವೋ, ಈಗ ಇಂತಹ ಸ್ವಾಭಾವಿಕ ಪ್ರತಿಕ್ರಿಯೆಗಳು ಉಂಟಾಗುತ್ತೆ. ಯಾಕೆ ಅಂತ ಕೇಳಿದರೆ, ಯಾರಿಗೆ ತಂದೆಯಿಂದ ದೂರ ಆಗುವ ಮತ್ತು ಕುಲದೇವತಾ ಆರಾಧನೆಯ ಫಲ ಸಿಗದೇ ಇರುವಂತಹ, ದೈವಬಲ ಸಿಗದೇ ಇರುವಂತಹ ಪೂರ್ವಜನ್ಮದ ದೋಷಗಳು ಇರ್ತಾವೆಯೋ ಅಂಥವರು ಹುಟ್ಟಿದಾಗ ಈ ತಂದೆಯಿಂದ ಭಿನ್ನ ಆಗುವಂತಹ, ಭಿನ್ನಾಭಿಪ್ರಾಯ ಹೊಂದುವಂಥ ಯೋಗಗಳು ಅಲ್ಲಿ ಉತ್ಪನ್ನವಾಗ್ತವೆ. ಅದಕ್ಕೆ ಪರಿಹಾರ ತಂದೆ ಮತ್ತು ಮಗ ಇಬ್ಬರು ಕೂಡ ಆತ್ಮೀಯತೆಯಿಂದ ಕುಳಿತು ಇಂತಹ ದೋಷದಿಂದ ನಾವು ದೂರವಾಗಿ ನಾವಿಬ್ಬರು ಹತ್ರ ಆಗಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಮಗುವಿನ ಜಾತಕದಲ್ಲಿ ಹೀಗಿದ್ದಾಗ ಅವನಿಗೆ ತಂದೆಯ ಆಶೀರ್ವಾದ ಸಿಗದೇ ಇರುವಂತಹ ದೋಷ ಬರುವುದರಿಂದ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ಪ್ರಕ್ರಿಯೆಯನ್ನು ಸಣ್ಣ ಮಗುವಿಂದಲೇ ಅವರಿಗೆ ಇಷ್ಟ ಇಲ್ಲದಿದ್ದರೂ ಹೇಳಿ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಸಿಕೊಳ್ಳೋದು ಇದು ಮೊದಲನೇ ಪರಿಹಾರ. ಮತ್ತು ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ವ್ಯಕ್ತಿ ಈ ರೀತಿಯ ದೋಷದಿಂದ ಹೊರಗೆ ಬರ್ತಾನೆ. ಈ ಮೂರನೇದಾಗಿ ತಂದೆ ಮತ್ತು ಮಗ ಇಬ್ಬರು ಕೂಡ ಓಂ ನಮಃ ಶಿವಾಯ, ರವಿಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷ ಇದಾಗಿದ್ದರಿಂದ ಓಂ ನಮಃ ಶಿವಾಯ ಜಪವನ್ನು ಯಥಾಕ್ರಮವಾಗಿ ಮಾಡ್ತಾ ಬಂದರೆ ಈ ದೋಷಕ್ಕೆ ಪರಿಹಾರ ಕೂಡ ಆಗತ್ತೆ. ಧನ್ಯವಾದಗಳು. ಇನ್ನು ಕೊನೆಯದಾಗಿ ಅದ್ಭುತವಾಗಿ ಮೊದಲೇ ನಾವು ಬರೆದಂತೆ ಇದು ಸನಾತನ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ನ ಅಪರಿಚಿತ 9733 ಈ ಒಂದು ಯೂಟ್ಯೂಬ್ ಚಾನಲಿಂದ ನಮಗೆ ಕಾಮೆಂಟ್ ಬಂದಿದೆ. ಈ ಕಾಮೆಂಟನ್ನು ಕೂಡ ನಾವು ಸೆಲೆಕ್ಟ್ ಎಸ್ ಎ ಲಕ್ಕಿ ಕಾಮೆಂಟ್ ಅಂತ ಅವತ್ತೇ ಕೂಡ ಹಾಕಿದ್ದೀವಿ. ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದರೆ ಈ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅಂತ ಹೇಳಿ ಕೇಳಿದ್ದಾರೆ. ಸಮರ್ಪಕವಾಗಿ ಸಂಪೂರ್ಣ ಉತ್ತರ ಕೊಡೋದಕ್ಕೆ 1 ಗಂಟೆ ಬೇಕಾಗುತ್ತೆ, ಆದರೆ ಶಾರ್ಟ್ ಆಗಿ ನಾನು ಕೆಲವು ಪಾಯಿಂಟ್ಗಳಲ್ಲಿ ಇದನ್ನು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾರು ಬಿಟ್ಟರು ನಿನ್ನನ್ನು ಕರ್ಮ ಬಿಡೋದು, ನಾನು ಬಿಡೋದಿಲ್ಲ ಅಂತ ಕರ್ಮ ಹೇಳುತ್ತೆ ಅನ್ನೋ ಮಾತು ಒಂದು ಕಡೆ ಇದೆ. ಇನ್ನೊಂದು ಕಡೆ ದೇವರ ಅಪ್ಪಣೆ ಇಲ್ಲದೆ ಒಂದು ಎಲೆ ಕೂಡ ಉದುರೋದಿಲ್ಲ, ಅಂದರೆ ತೇನ ವಿನ ತೃಣಮಪಿನ ಚಲತೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಹಾಗೆ ಮತ್ತೊಂದು ಕಡೆ ಮಾಡಿದ್ದುಣ್ಣು ಮಹಾರಾಯ, ಅದೇ ಕರ್ಮಫಲ.
ಮತ್ತು ಪಾಲಿಗೆ ಬಂದದ್ದೇ ಪಂಚಾಮೃತ. ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು, ಸ್ವಲ್ಪ ಕ್ಲಿಯರ್ ಆಗಿ ಉತ್ತರ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸನಾತನ ಚಾನಲ್ ಅಧಿಕಾರಿಗಳೇ, ನಾವು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಮಾಡಿದ್ದುಣ್ಣು ಮಹಾರಾಯ ಅಂದರೆ ಕರ್ಮಫಲವನ್ನು ಹೇಳಿದಂಥದ್ದಾಗತ್ತೆ. ಮತ್ತು ಆ ಕರ್ಮ ಎನ್ನುವಂಥದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವಂಥ ಭಗವದ್ಗೀತೆಯ ವಾಕ್ಯದಂತೆ ಕರ್ಮವನ್ನು ಮಾಡಲಿಕ್ಕೆ ನಿನಗೆ ಅಧಿಕಾರ ಇದೆ. ನಿನ್ನ ಶ್ರದ್ಧಾ ಭಕ್ತಿ ಮತ್ತು ಪೂರ್ವ ಜನ್ಮದ ಅನೇಕ ಜನ್ಮದ ನಿನ್ನ ಪಾಪ ಪುಣ್ಯಗಳನ್ನು ಆಧರಿಸಿ ನಾನು ಭಗವಂತನಾದಂಥ ಕೃಷ್ಣ ನಾನು ನಿಮಗೆ ಫಲವನ್ನು ಕೊಡ್ತೇನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗೆ ಯಥಾಶ್ರದ್ಧಾ ತಥಾ ಫಲ ಎನ್ನುವಂಥ ಶಾಸ್ತ್ರವಾಕ್ಯ ಕೂಡ ಇದೆ. ಆ ಶ್ರದ್ಧೆ ಪ್ರಮಾಣವನ್ನು ಅಳೆಯುವಂಥವನು ಭಗವಂತ ಮಾತ್ರ ಆಗಿರ್ತಾನೆ. ಇನ್ನು ದೇವರ ಅಪ್ಪಣೆ ಇಲ್ಲದೆ ಇದಕ್ಕೆ ಕೊನೆಗೆ ಬರ್ತೇನೆ. ಮಾಡಿದ್ದುಣ್ಣು ಮಹಾರಾಯ ಮತ್ತು ಪಾಲಿಗೆ ಬಂದದ್ದೇ ಪಂಚಾಮೃತ. ನನಗೆ ಸಿಕ್ಕಿದ್ದೆ ಪಂಚಾಮೃತ ಅಂತ ಜೀವನ ಕಳೆದು ಬಿಡೋಣ ಅಂತಂದರೆ, ಉದಾಹರಣೆಗೆ ಒಬ್ಬನಿಗೆ ಒಂದು ರೋಗ ಬರುತ್ತೆ, ಅಯ್ಯೋ ರೋಗ ಬಂತು, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಔಷಧ ಮಾಡದೆ ಇರಲಿಕ್ಕಾಗತ್ತೆಯೇ? ಹಾಗಾಗಿಯೇ ನಮ್ಮ ಯಾವ ಪಾಲಿಗೆ ಬಂದಂಥದ್ದೆಲ್ಲವನ್ನು ಪಂಚಾಮೃತ ಅಂತ ಸ್ವೀಕರಿಸ್ತಾ ಅದನ್ನು ಗೆಲ್ಲುವ ನಿಟ್ಟಿನಲ್ಲಿ ಪರಿಹಾರ ಅಗತ್ಯ ಇರ್ತದೆ. ಅದಕ್ಕಾಗಿ ಜ್ಯೋತಿಷ ಅತ್ಯಂತ ಬೆಳಕನ್ನು ಚೆಲ್ಲುತ್ತೆ. ಅದೇ ರೀತಿಯಾಗಿ ತೇನ ವಿನಾತೃಣ ಅಪಿ ನ ಚಲತಿ ಎಂಬುದಾಗಿ ಹೇಳಿದಿರಾ. ಹಾಗೆ ಈ ತೇನ ದೇವರಿಲ್ಲದೆ ಹುಲ್ಲು ಕಟ್ಟಿ, ಖಂಡಿತವಾಗಿ ಹೌದು. ಆ ಭಗವಂತನ ಇಚ್ಛಿಲ್ಲದೆ ಒಂದು ಹುಲ್ಲು ಕೂಡ ತೃಣವೂ ಕೂಡ ಅಲಗಾಡಲಾರದು ಎನ್ನುವಂತಹ ಒಂದು ವಾಕ್ಯ ಖಂಡಿತವಾಗಿಯೂ ಇದೆ. ಅದು ಸತ್ಯ ಕೂಡ ಹೌದು. ಅದು ಹೇಗೆ ಎಂಬುದಾಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು ಎನ್ನುವ ಪ್ರಶ್ನೆಯೇ ತಪ್ಪಾಗಿದೆ. ಯಾಕೆಂದರೆ ಭವಿಷ್ಯವನ್ನು ಕೇಳುವಂಥ ಯಾರೂ ಕೇಳಿಲ್ಲ. ಜ್ಯೋತಿಷ್ಯ ಅಂದರೆ ಭವಿಷ್ಯ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ. ಜ್ಯೋತಿಷ್ಯ ಒಂದು ಆಸ್ಟ್ರಾನಮಿ ಅಂತಂದರೆ ಭೌಗೋಳಿಕ ವಿಸ್ಮಯದ ಜೊತೆಗೆ ಮನುಷ್ಯನು ಈ ಪಂಚಭೂತ ಶರೀರ ಭೂತಾತ್ಮಕವಾದ ಶರೀರದಲ್ಲಿ ಪಂಚ ಪ್ರಾಣವನ್ನು ಒಳಗೊಂಡು ಈ ಒಂದು ಪ್ರಕೃತಿಯ ಒಂದು ಬಿಂದುವಾಗಿದ್ದಾನೆ. ಇವನು ಪ್ರಕೃತಿಯನ್ನು ಬಿಟ್ಟು ಬದುಕೋದಕ್ಕಾಗೋದಿಲ್ಲ. ಅದನ್ನು ಜ್ಯೋತಿಷ್ಯ ಜೀವನದ ಬೆಳಕಿಗೋಸ್ಕರ ಏನೆಲ್ಲ ದೋಷಗಳಾಗ್ತದೆ ಅದನ್ನು ಪರಿಹಾರ ಮಾರ್ಗ ಹೇಗೆ ಅಂತ ಅತಿ ದೊಡ್ಡ ವಿಚಾರ ಇದು. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳೋದಕ್ಕೆ ಕೇವಲ 5 ನಿಮಿಷದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಇದಕ್ಕೆ ನಿರಂತರವಾದ ಪ್ರಯತ್ನ ಮತ್ತು ಸರಿಯಾದಂತಹ ಮಾರ್ಗದರ್ಶನ ನಿರಂತರವಾಗಿ ಗಂಟೆಗಟ್ಟಲೆ ಕುಳಿತು ಕೇಳಿ ಅಥವಾ ಓದಿ ತಿಳ್ಕೊಳ್ಬೇಕಾದಂಥ ವಿಚಾರ. ಹಾಗಾಗಿ ಇಲ್ಲಿ ಜ್ಯೋತಿಷ ಅಂತಂದರೆ ಬೆಳಕು. ಈ ಜ್ಯೋತಿಂಷಿ ಅಧಿಕೃತ್ಯ ಕೃತಂ ಶಾಸ್ತ್ರಂ ಜ್ಯೋತಿಷ ಶಾಸ್ತ್ರಂ, ಈ ಒಂದು ಎಲ್ಲ ಶಕ್ತಿ ಪುಂಜಗಳ ಅವ್ರನ್ನೆಲ್ಲ ಇಟ್ಟುಕೊಂಡು ಯಾವ ಬೆಳಕಿನ ಪುಂಜಗಳಿದ್ದಾವೆ ಅವನ್ನೆಲ್ಲ ಇಟ್ಟುಕೊಂಡು ಹೇಳಿದಂಥದ್ದೇ ಜ್ಯೋತಿಷ ಶಾಸ್ತ್ರ. ಅದರ ಮೂಲಕವಾಗಿ ನಮ್ಮಲ್ಲಿ ನವಗ್ರಹ ತತ್ವಗಳು ಪಂಚಭೂತಾತ್ಮಕ ಶರೀರದಲ್ಲಿ ಪಂಚ ಪ್ರಾಣಗಳು ಇರುವಂಥದ್ದು, ಜಲತತ್ವ, ಅಗ್ನಿತತ್ವ, ವಾಯುತತ್ವ ಇತ್ಯಾದಿಗಳೆಲ್ಲ ಇರ್ತಕ್ಕಂಥದ್ದು. ಈ ಶುಕ್ರ ಚಂದ್ರರು ಜಲಕಾರಕರು, ರವಿ ಕುಜರು ಅಗ್ನಿಕಾರಕರು, ಈ ರೀತಿಯಾಗಿ ನಮ್ಮ ದೇಹದಲ್ಲಿರುವ ವ್ಯವಸ್ಥೆಯನ್ನು ಹೇಳಿರುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಹಾಗಾಗಿ ಈ ಒಂದು ಭವಿಷ್ಯವನ್ನು ಕೇಳುವುದರಿಂದ, ಭವಿಷ್ಯ ಅಂತಂದರೆ ಜಾತಕವನ್ನು ಪರಿಶೀಲನೆ ನೋಡುವುದರಿಂದಾಗಿ ಏನಾಗತ್ತೆ ಅಂತಂದರೆ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಯಾವುದೆಲ್ಲ ಪ್ರತಿಬಂಧಕಗಳಿದ್ದಾವೆ ಅದನ್ನು ಮುಂಚಿತವಾಗಿ ತಿಳಿದುಕೊಂಡು ಆ ಪ್ರತಿಬಂಧಕವು ಬರದೇ ಇದ್ದ ಹಾಗೆ ಸರಿಯಾದ ಕ್ರಮದಲ್ಲಿ ನಮ್ಮ ನಡೆಯನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಈ ಒಂದು ಜ್ಯೋತಿಷ ಶಾಸ್ತ್ರವನ್ನು ಬಳಸಿಕೊಳ್ಳಬೇಕು. ಆರೋಗ್ಯದ ವಿಚಾರ, ಯೌಗಿಕ ಮತ್ತು ಲೌಕಿಕ ಮತ್ತು ಆಧ್ಯಾತ್ಮಿಕ ಮತ್ತು ಈ ಎಲ್ಲ ವಿಚಾರಗಳಲ್ಲಿಯ ಪ್ರತಿಬಂಧಕವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ಜಾತಕ ಒಬ್ಬೊಬ್ಬ ವ್ಯಕ್ತಿಗೆ ಭಿನ್ನ ಭಿನ್ನವಾದ ಆಧ್ಯಾತ್ಮಿಕ ಯೋಗವನ್ನು, ಲೌಕಿಕ ಯೋಗವನ್ನು ಕೊಡುವುದರಿಂದ ರೋಗದ ವಿಚಾರದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸರಿಯಾಗಿ ಗಮನಿಸಿ ನೋಡುವುದಕ್ಕಾಗಿ ಜ್ಯೋತಿಷ ಬೇಕೇ ಬೇಕು. ಅದೇ ರೀತಿಯಾಗಿ ದೇವರ ಅಪ್ಪಣೆ ಇಲ್ಲದೆ ಯಾವುದು ನಡೆಯುವುದಿಲ್ಲ ಅಂತಾದರೆ ನಾವು ಸುಮ್ಮನೆ ಇದ್ದುಬಿಟ್ರೆ ಆಯ್ತಲ್ಲ ಅಂತಂದರೆ, ದೇವರ ಅಪ್ಪಣೆ ಇದ್ದರೆ ಖಂಡಿತವಾಗಿ ನೋಡಿ ಅಂತಃಕರಣ ಎಂಬುದಾಗಿ ಚತುರ್ವಿಧ ಮನೋಬುದ್ಧಿ ಅಹಂಕಾರ ಚಿತ್ತ ಸತ್ವ ರಜ ತಮೋ ಗುಣಗಳ ಆಧಾರದ ಮೇಲೆ ಪ್ರತಿ ಜೀವಿಯೂ ಬದುಕ್ತಾ ಇದೆ. ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಇದರ ಆಯ್ಕೆಯು ಈ ಜನ್ಮದಲ್ಲಿ ಆ ವ್ಯಕ್ತಿಯ ಮನಸ್ಸು ಮತ್ತು ಬುದ್ಧಿಗೆ ಮತ್ತು ಅವನ ಸಂಸ್ಕಾರಕ್ಕೆ ಬಿಟ್ಟಿರುವಂಥದ್ದು. ಅದನ್ನು ಜಾತಕ ಪರಿಶೀಲನೆ ಇತ್ಯಾದಿಗಳನ್ನು ಮಾಡಿದಾಗ ಯಾವುದು ಸತ್ವಗುಣ ಪ್ರಧಾನ, ರಜೋಗುಣ ಪ್ರಧಾನ ಮತ್ತು ತಮೋಗುಣ ಪ್ರಧಾನ ಜಾತಕಗಳು ಎಂಬುದಾಗಿ ಅರ್ಥೈಸಿಕೊಂಡಾಗ ಯಾವ ವ್ಯಕ್ತಿಯು ಸತ್ವಗುಣ ಪ್ರಧಾನದೆಡೆಗೆ ಹೋಗಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಎನ್ನುವಂಥದ್ದು ಜಾತಕದ ಮೂಲಕ ತಿಳಿಯುವಂಥದ್ದು. ಆದ್ದರಿಂದಾಗಿ ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳನ್ನು ಭಗವಂತ ಪ್ರತಿಯೊಂದು ಜೀವಿಗಳಲ್ಲಿ ಕೊಟ್ಟಿದ್ದು ಈ ಜನ್ಮದಲ್ಲಿ ಅವನ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಈ ಆಯ್ಕೆ ಮತ್ತು
ಅವನ ಜೀವನದ ಅಭಿವೃದ್ಧಿಗಾಗಿ ಈ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗದ ಆಯ್ಕೆಗಾಗಿ ಕೊಟ್ಟಿರುವಂಥದ್ದು. ಎರಡನೆಯದಾಗಿ ಈ ಸತ್ವಗುಣ, ರಜಗುಣ ಮತ್ತು ತಮೋ ಗುಣಗಳ ಪ್ರಾಧಾನ್ಯತೆಯನ್ನು ಆ ಒಂದೊಂದು ಜೀವಿಯಲ್ಲಿಯೂ ವ್ಯತ್ಯಾಸ ಇರುವುದರಿಂದಾಗಿ ಇದರಲ್ಲಿರುವ ಲೋಪದೋಷಗಳನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ ಜ್ಯೋತಿಷ ಬೇಕು. ಹಾಗಾಗಿ ಜ್ಯೋತಿಷವನ್ನು ನೋಡಬೇಕು. ಇದು ದೊಡ್ಡ ವಿಚಾರ. ಇಷ್ಟೇ ವಿಚಾರದಲ್ಲಿ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಉದಾಹರಣೆ ಸಹಿತ ಕೊಡ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ. ದಯವಿಟ್ಟು ಈ ಒಂದು ಲಕ್ಕಿ ಕಾಮೆಂಟನ್ನು ಗಮನಿಸಿದಂಥ ಎಲ್ಲರೂ ಕೂಡ ಈ ಉತ್ತಮವಾದ ಪ್ರಶ್ನೆ ಕೇಳಿದ ಸನಾತನ ಚಾನಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಖಂಡಿತವಾಗಿಯೂ ಅಂತಹ ವಿಮರ್ಶೆ ಇದ್ದರೆ ಒಂದು ದಿವಸ ನೀವು ಕೂಡ ಬನ್ನಿ, ಕುಳಿತು ಒಂದು ವಿಡಿಯೋ ಮಾಡೋಣ. ಜನರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಇದರ ವಿಸ್ತಾರವಾದಂಥ ರೂಪವನ್ನು ನೋಡೋಣ. ಅದೇ ರೀತಿಯಾಗಿ ಭಗವದ್ಗೀತೆ 15-16 ಅಧ್ಯಯನ ಮಾಡಿ ಅದರಿಂದಲೂ ಕೂಡ ನಿಮಗೆ ಈ ಒಂದು ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳು, ಭಗವಂತನ ಒಂದು ಅನತಿ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದರೆ ನಮಗೆ ಕೊಟ್ಟಂತಹ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ನಮಗೆ ಆಯ್ಕೆಯನ್ನು ಇದೇ ಮಾರ್ಗದಲ್ಲಿಯೇ, ಈ 3 ಗುಣಗಳಲ್ಲಿಯೇ ನೀನು ಬದುಕು ಎಂಬುದಾಗಿ ಭಗವಂತನ ಸೃಷ್ಟಿಯನ್ನು ಬದಲಿಸಲಿಕ್ಕೂ ಕೂಡ ಯಾರಿಂದಲೂ ಆಗೋದಿಲ್ಲ. ಅದರ ಆಧಾರದ ಮೇಲೆಯೇ ನಾವು ನಮ್ಮ ನಡೆನುಡಿಗಳನ್ನು ನಡೆಸಿಕೊಂಡು ಹೋಗ್ತೇವೆ. ಧನ್ಯವಾದಗಳು. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಓಂ ನಾಗಶಕ್ತಿವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ, ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು, ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ, ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನು ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮುಹೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ, ವಿವಾಹ, ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ
ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆ ಆಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು, ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ, ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.